ಸಾವಿರ ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು, ಯಾರನ್ನ ಮನೇಲಿ ಕೂರಿಸಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ. 3 ಚುನಾವಣೆಗಳಲ್ಲಿ ಸೋತಿರಬಹುದು. ಚುನಾವಣೆಯ ಗೆಲುವು ಸೋಲಿನ ಮೇಲೆ ನಾಯಕತ್ವ ನಿರ್ಧಾರ ಆಗ್ಲಿಕ್ಕಿಲ್ಲ. ಒಬ್ಬ ನಾಯಕನಿಗೆ ಬೇಕಾಗಿರ್ತಕ್ಕಂಥ ಗುಣ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ವರ್ಗ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಹಳ ಜನ ಕಟ್ಟತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು. ಆಯಾ ರಾಜಕಾರಣದ ಸನ್ನಿವೇಶ ತಕ್ಕಂತೆ ತುಂಬಾ ಜನ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಚುನಾವಣೆ ಕಳಿತು, ಪಕ್ಷದ ಕತೆ, ಅದರ ಅಸ್ತಿತ್ವ ಅಲ್ಲಿಗೆ ಮುಗಿತು. ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದ್ ರೀತಿ ಸೈನಿಕರಿದ್ದಂಗೆ, ಯೋಧರಿದ್ದಂಗೆ, ದೇಶಕ್ಕೆ ಯಾವ ರೀತಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಇರ್ತಾರೆ, ಅದೇ ರೀತಿ ಪಕ್ಷಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಕಾರ್ಯಕರ್ತರು ಹೋಗ್ಲಿಕ್ಕೆ ಸಿದ್ಧ ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಹೇಳ್ಬೇಕಾಗುತ್ತೆ.